ಮಾಜಿ ಪ್ರಧಾನಿ ಹಾಗೆ ಜೆಡಿಎಸ್ ವರಿಷ್ಠರಾದಂತಹ ಎಚ್.ಡಿ. ದೇವೇಗೌಡರ ಹುಟ್ಟುಹಬ್ಬವನ್ನ ಇಡೀ ರಾಜ್ಯಾದ್ಯಂತ ಅಭಿಮಾನಿಗಳು ಸಂಭ್ರಮ ಸಡಗರದಿಂದ ಆಚರಣೆ ಮಾಡಿದ್ದು, ಚಿಕ್ಕಬಳ್ಳಾಪುರದಲ್ಲೂ ಸಹ ಜಿಲ್ಲಾ ಜೆಡಿಎಸ್ ಘಟಕದ ವತಿಯಿಂದ ದೇವೇಗೌಡರ ಹುಟ್ಟುಹಬ್ಬವನ್ನ ಅದ್ಧೂರಿಯಾಗಿ ಆಚರಣೆ ಮಾಡಿರುವಂತದ್ದು. ಚಿಕ್ಕಬಳ್ಳಾಪುರ ಜಿಲ್ಲಾ ಜೆಡಿಎಸ್ ಘಟಕದ ವತಿಯಿಂದ ದೇವೇಗೌಡರ ಹುಟ್ಟುಹಬ್ಬದ ಆಚರಣೆಯನ್ನ ಮಾಡಲಾಗಿದೆ. ನಗರದ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗಿದೆ. ಕೇಕ್ ಕತ್ತರಿಸಿ 101 ತೆಂಗಿನಕಾಯಿಯನ್ನ ಹೊಡೆದು ವಿಶೇಷ ರೀತಿಯಾದಂಥ ಒಂದು ಪ್ರಾರ್ಥನೆಯನ್ನ ಜೆಡಿಎಸ್ ವರಿಷ್ಠರು ಹಾಗೆ ಮಾಜಿ ಪ್ರಧಾನಿಗಳಾದಂಥ ಎಚ್.ಡಿ. ದೇವೇಗೌಡರ ಪರವಾಗಿ 93ನೇ ಹುಟ್ಟುಹಬ್ಬದ ಸಲುವಾಗಿ ಅಭಿಮಾನಿಗಳು ಮಾಡಿರುವಂಥದ್ದು. ದೇವೇಗೌಡರನ್ನು ರಾಜ್ಯದಿಂದ ರಾಜ್ಯಸಭೆಗೆ ಆಯ್ಕೆ ಮಾಡೋದಕ್ಕೆ ಮನವಿಯನ್ನ ಸಹ ಮಾಡಲಾಗ್ತಾ ಇದೆ. ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತು ಮಾತನಾಡುವಂಥ ಏಕೈಕ ನಾಯಕ ಅಂದರೆ ಅದು ಎಚ್.ಡಿ. ದೇವೇಗೌಡರು. ಇವತ್ತಿನ ಇಳಿ ವಯಸ್ಸಿನಲ್ಲೂ ಸಹ ಅವರು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಸಂಸತ್ತಿನಲ್ಲಿ ಏನು ಮಾತಾಡಬೇಕು ಅದೆಲ್ಲದನ್ನ ಸಹ ಮಾತನಾಡಿದ್ದಾರೆ. ಹಾಗೆ ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ವಿಶೇಷ ಮನವಿಯನ್ನ ಸಹ ಅಭಿಮಾನಿಗಳು ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಸಹ ಭಾಗಿಯಾಗಿದ್ದರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಬಿ.ಎನ್. ಮುನಿಯಪ್ಪ ಹಾಗೆ ಸಿ.ಆರ್. ಮೂರ್ತಿ ಮಾತನಾಡಿದ್ದಾರೆ. ನೋಡೋಣ. ಮಾಜಿ ಪ್ರಧಾನಮಂತ್ರಿಗಳಾದಂಥ ಮಣ್ಣಿನ ಮಗನಾದಂಥ ಎಚ್.ಡಿ. ದೇವೇಗೌಡರ 93ನೇ ಹುಟ್ಟುಹಬ್ಬವನ್ನು ನಮ್ಮ ಚಿಕ್ಕಬಳ್ಳಾಪುರ ಜೆಡಿಎಸ್ ಜಿಲ್ಲಾ ಘಟಕದಿಂದ ಇವತ್ತು ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅವರ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ, ಇನ್ನು ಅವರು ಶುರುವಾದ ದಿವಸ ಬದುಕಿರಲಿ, ಈ ದೇಶದಲ್ಲಿ ಮತ್ತು ಈ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷನ ಅಧಿಕಾರಕ್ಕೆ ತರಲಿ ಅಂತೇಳಿ ಇವತ್ತು ಎಲ್ಲ ನಮ್ಮ ಮುಖಂಡಗಳು, ಜೆಡಿಎಸ್ ಮುಖಂಡಗಳು ಏನಿದ್ದೀರಿ, ನಾವೆಲ್ಲ ಇವತ್ತು ಸಂತೋಷದಿಂದ ಇವತ್ತು ಅವರ ಹುಟ್ಟುಹಬ್ಬದನ್ನ ಆಚರಣೆ ಮಾಡಿದ್ದೀವಿ. ಅದೇ ರೀತಿ ಇವತ್ತು ಅವರಿಗೆ ತೆಂಗಿನಕಾಯಿ ಅರ್ಪಿಸುವ ಮೂಲಕ ತೆಂಗಿನಕಾಯಿ ಹೊಡೆಯೋದಕ್ಕೀಗ ಎಲ್ಲ ಇದು ಮಾಡಿದ್ದಾರೆ. ಅದ್ರ ಮುಖಾಂತರ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ಏನಂದ್ರೆ ಈಗ ಅವ್ರ ಜೂನ್ನಲ್ಲಿ ಅವ್ರದ್ದು ರಾಜ್ಯಸಭೆ ಮುಗಿತಾ ಇದೆ. ಆದ್ರಿಂದ ಅವರಿಗೆ ರಾಜ್ಯಸಭೆಯನ್ನು ಯಾಕೆ ಕೊಡಬೇಕು ಅಂತ ಒತ್ತಾಯ ಮಾಡ್ತೀವಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ. ಅಂದ್ರೆ ಅವರು ಮೊನ್ನೆ ಲೋಕಸಭೆಯಲ್ಲಿ ಮಾತಾಡ್ತಕ್ಕಂಥ ನೀರಾವರಿ ಬಗ್ಗೆ ಇರ್ಬೋದು, ಕರ್ನಾಟಕದ ಯಾವುದೇ ವಿಚಾರದಲ್ಲಾಗ್ಲಿ, ಯಾಕಂದ್ರೆ ಈ ದೇಶದ ಒಬ್ಬ ಮಾಜಿ ಪ್ರಧಾನಮಂತ್ರಿಗಳು ಮಾತಾಡಿದ್ರೆ ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಬರೋದ್ರಿಂದ ಅದನ್ನೆಲ್ಲ ನಾವು ಮನಗಂಡು ನಾವು ಇವತ್ತು ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರು ಮತ್ತು ಈ ದೇಶದ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದ ನಿತಿನ್ ಅವರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಏನೇ ಮಾಡಿ ಈ ಸಲ ಜೂನ್ಗೆ ಮುಗಿಯೋದ್ರಿಂದ ಅವ್ರನ್ನ ಪೂರ್ಣಾಯ್ಕೆ ಕರ್ನಾಟಕದಿಂದನೇ ದೇವೇಗೌಡರು ಒಂದು ಮಾತು ಹೇಳಿದ್ದಾರೆ, ನನ್ನ ಆಯ್ಕೆ ಮಾಡಿದ್ರೆ ಕರ್ನಾಟಕದಿಂದ ಆಯ್ಕೆ ಮಾಡಬೇಕು, ನಾನು ಬೇರೆ ರಾಜ್ಯದಿಂದ ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ಅದನ್ನ ನರೇಂದ್ರ ಮೋದಿ ಅವರಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ, ರಾಜ್ಯಸಭಾ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ. ಹಿಡಿದಂತ ನಮ್ಮ ಭಾರತದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರವರ ಹುಟ್ಟುಹಬ್ಬವನ್ನು ಇವತ್ತು ನಮ್ಮ ಅಧ್ಯಕ್ಷರ ಮುಖಾಂತರ ಎಲ್ಲರೂ ಆಚರಿಸ್ತಾ ಇದ್ದೀವಿ. ನಿಜವಾಗ್ಲೂ ಕೂಡ ಈ ಇಳಿ ವಯಸ್ಸಿನಲ್ಲಿ 93ರಲ್ಲಿ ನಿಜವಾಗ್ಲೂ ರೈತರ ಪರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ದೇವೇಗೌಡರಿಗೆ ಇನ್ನಷ್ಟು ಆ ದೇವರು ಆಯಸ್ಸು ಕೊಟ್ಟು ಈ ರೈತರ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಕೊಡ್ಲಿ, ಆ ದೇವರು, ಆ ಭಗವಂತ ದೇವೇಗೌಡರು ಇನ್ನಷ್ಟು ಆರೋಗ್ಯವಂತ ಆಗಿರ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೋರ್ತಾರೆ.